ನಮಸ್ಕಾರ. ನಾವು ಹಿಂದಿನ ಭಾಗದಲ್ಲಿ ನಮ್ಮ ಭೂಮಿ ಹೇಗೆ ರಚಿಸಲ್ಪಟ್ಟು, ಯಾವ ರೀತಿ ಜೀವಿ ಒಂದು ಅಸ್ತಿತ್ವ ಬಂತು ಭೂಮಿ ಮೇಲೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಈ ಸಲ ಒಂದು ಭಾಗದಲ್ಲಿ ಈ ಜೀವಿಗಳು ಹೇಗೆ ಒಂದ್ರ ಮೇಲೆ ಒಂದು ಅವಲಂಬಿತವಾಗಿರ್ತವೆ, ಹೇಗೆ ಅವು ರೂಪಿತಗೊಂಡವು, ಇದ್ರ ಬಗ್ಗೆ ಎಲ್ಲ ಮಾತಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಜೀವಿಗಳು ಮೊದಲ ರೂಪುಗೊಂಡಿದ್ದು ಒಂದು ಚಿಕ್ಕ ಅಣುವಿನಿಂದ ಅಂತ ಹೇಳ್ಬೋದು. ಇಲ್ಲೀಗ ನಾವು ಈ ಬಲಭಾಗದಲ್ಲಿರೋ ಚಿತ್ರ ನೋಡಿದ್ರೆ ಒಂದು ಚಿಕ್ಕ ಪರಮಾಣು ಏನಿದೆ, ಆ ಪರಮಾಣು ಬಂದ್ಬಿಟ್ಟು ಈ ರೀತಿ ಒಂದು 2-3 ಪರಮಾಣುಗಳು ಅವುಗಳ ಒಂದು ಸಮತೋಲನಗಳಿಂದ ಅಥವಾ ಅವುಗಳ ಒಂದು ಏನು ಅಲ್ಲಿಗೆ ಲೋಪಗಳಿದ್ದಾವೆ ಇವೆಲ್ಲದರಿಂದ ಸೇರಿಕೊಂಡು ಒಂದು ಅಣುವಾಗಿ ಮಾರ್ಪಡ್ತವೆ. ಈ ಅಣುಗಳು ಎಷ್ಟೊಂದು ಅಣುಗಳು ಕೂಡಿಕೊಂಡು ನೀರಿನ ಅಥವಾ ಮತ್ತೆ ಎಷ್ಟೋ ನೀರು, ವಾತಾವರಣ, ಉಷ್ಣತೆ ಅಂತಹ ಅಜೈವಿಕ ಘಟಕಗಳಿಂದ ಅಥವಾ ಜೀವ ಇಲ್ಲದಿರೋ ಅಂತಹ ಈ ನಮ್ಮ ಮೂಲಭೂತ ಸೌಕರ್ಯಗಳಂತ ನಾವೇನು ಹೇಳ್ತೀವಿ, ಈ ನೀರು, ಗಾಳಿ, ಅನಿಲಗಳಿರ್ಬೋದು, ಇವೆಲ್ಲದರಿಂದ ಜೀವಕಣವಾಗಿ ಮಾರ್ಪಟ್ಕೊಳ್ತವೆ. ಹೀಗೆ ಈ ಜೀವಕಣವಾಗಿ ಮಾರ್ಪಟ್ಕೊಂಡಿರೋವು ಅದರಲ್ಲಿ ಕೋಶ ಕೇಂದ್ರಗಳು ನಿರ್ಮಿತವಾಗ್ತವೆ. ಅಂದರೆ ಈ ನ್ಯೂಕ್ಲಿಯಸ್ ಅಂತ ನಾವು ಇಂಗ್ಲೀಷಲ್ಲಿ ಏನು ಹೇಳ್ತೀವಿ ಅದು ನಿರ್ಮಿತಗೊಳ್ತವೆ. ಈ ರೀತಿ ನಿರ್ಮಿತಗೊಂಡಿರುವಂತಹ ಜೀವಕಣ ಮತ್ತು ಕೋಶ ಕೇಂದ್ರಗಳಿಂದ ಒಂದು ಅಂಗಾಂಶಗಳು ಉಳ್ಳಂತಹ ಒಂದು ಕಣಗಳು ನಿರ್ಮಿತಗೊಳ್ತವೆ. ಅಂದರೆ ಈ ಎಲ್ಲ ಜೀವಕಣಗಳು, ಎಷ್ಟೊಂದು ಜೀವಕಣಗಳು ಒಟ್ಟಿಗೆ ಸೇರಿ ಅಂಗಾಂಶಗಳಾಗಿ ಮಾಡ್ತವೆ. ಇದನ್ನು ಇಂಗ್ಲೀಷಲ್ಲಿ ನಾವು ಟಿಶ್ಯೂ ಅಂತ ಕರಿತೀವಿ. ಒಂದೊಂದು ಅಂಗಕ್ಕೂ ಅದರದ್ದೇ ಆದ ಪ್ರತ್ಯೇಕವಾದ ಅಂಗಾಂಶಗಳಿರ್ತವೆ. ಹೀಗೆ ಅಂಗಾಂಶಗಳಿಂದ ಅಂಗಗಳು ರೂಪಿತಗೊಳ್ತವೆ. ಈ ಅಂಗಗಳಿಂದ ಒಂದು ಜೀವಿ ರೂಪುಗೊಂಡ್ತಾನೆ. ಈಗ ನಾವು ಮನುಷ್ಯನ ಒಂದು ಉದಾಹರಣೆ ಇಟ್ಕೊಂಡು ಹೇಳಬೇಕು ಅಂತಂದರೆ, ಒಂದು ಕಣದಿಂದ ಒಂದು ಜೀವಕಣಗಳಿಂದ ಅಂಗಾಂಶಗಳು ಶುರುವಾಗ್ತವೆ, ಅಂದರೆ ಟಿಶ್ಯೂಸ್ ಶುರುವಾಗ್ತವೆ. ಕಣಗಳು ಅಂತಂದರೆ ಸೆಲ್ಸಿಂದ ಟಿಶ್ಯೂಸ್ ಅಂದರೆ ಜೀವಕಣಗಳಿಂದ ಅಂಗಾಂಶಗಳು ಶುರುವಾಗ್ತವೆ. ಅಂಗಾಂಶಗಳಿಂದ ಎಷ್ಟೊಂದು ಅಂಗಗಳು ಮಾರ್ಪಡ್ತವೆ, ಅಂದರೆ ಕಣ್ಣಿರ್ಬೋದು, ಬಾಯಿ ಇರ್ಬೋದು, ನಮ್ಮ ಕಾಲುಗಳು, ಕೈಗಳು, ಬಾಯಿಗಳು, ಇವೆಲ್ಲವೂ ರೂಪಿತಗೊಳ್ತವೆ. ಇವೆಲ್ಲದನ್ನು ರೂಪಿತಗೊಂಡು ಆದ ನಂತರ ಅವೆಲ್ಲವೂ ಒಂದುಗೂಡಿ ಒಂದು ಆರ್ಗ್ಯಾನಿಕ್ ಸಿಸ್ಟಮ್ ಅಂತಂದು ಶುರುವಾಗ್ತವೆ. ಅಂದರೆ ಈಗ ನಮ್ಮಲ್ಲಿರ್ಬೋದು ಒಂದು ಶ್ವಾಸಕೋಶ ಇಂದ್ರಿಯಗಳಿರ್ಬೋದು, ಅಥವಾ ಒಂದು ಜೀರ್ಣೋತ್ಪತ್ತಿ ಆಗುವಂಥ ಇಂದ್ರಿಯಗಳಿರ್ಬೋದು, ಇವೆಲ್ಲದೂ ಒಂದು ನಿರ್ಮಿತಗೊಂಡು ಒಂದು ಜೀವಿಯಾಗಿ ಒಂದು ಸೃಷ್ಟಿಸಲ್ಪಡ್ತವೆ. ಹೀಗೆ ಜೀವಿಯಾಗಿ ಸೃಷ್ಟಿಸಲ್ಪಡುವಂಥದ್ದು ಎಷ್ಟೊಂದು ಜೀವಿಗಳು ಒಂದೇ ರೀತಿಯಾದ ಒಂದು ಆಹಾಭಾವ ಇರ್ಬೋದು, ಅಥವಾ ಒಂದು ದೈಹಿಕ ರಚನೆ ಇರ್ಬೋದು, ಇವೆಲ್ಲದನ್ನ ಕಾಮನ್ ಆಗಿ ಅವುಗಳಲ್ಲಿ ಇರ್ತವೆ. ಅಂದರೆ ಈಗ ನಾವು ನೋಡಿದ್ರೆ ಬೆಕ್ಕನ ಒಂದು ಉದಾಹರಣೆ ತಗೊಂಡ್ರೆ, ಬೆಕ್ಕಿರ್ಬೋದು ಅಥವಾ ಚಿರತೆಗಳಿರ್ಬೋದು ಅಥವಾ ಹುಲಿಗಳಿರ್ಬೋದು, ಈ ಮೂರಲ್ಲೂ ಅದರ ಒಂದು ದೈಹಿಕ ರಚನೆ ಏನಿದೆ ಅವೆಲ್ಲವೂ ಒಂದು ರೀತಿಯಾದ ಸಿಮಿಲರ್ ಆಗಿರುತ್ತೆ, ಅಂದರೆ ಒಂದೇ ರೀತಿಯಲ್ಲಾಗಿರುತ್ತೆ. ಹೀಗೆ ಒಂದೇ ರೀತಿಯಾದ ಒಂದು ಅಂಶಗಳನ್ನು ಹೊಂದಿರುವಂತಹ ಅಥವಾ ಒಂದೇ ರೀತಿಯಾದ ದೇಹ ಸ್ಥಿತಿಗಳನ್ನು ಅಥವಾ ದೇಹ ರಚನೆಗಳನ್ನು ಹೊಂದಿರುವಂತಹ ಜೀವಿಗಳನ್ನೆಲ್ಲದನ್ನು ಗುಂಪು ಮಾಡಿ ಅದನ್ನು ಪ್ರಭೇದ ಅಂತಂದ್ಬಿಟ್ಟು ಕರೀತಾರೆ. ಅಂದರೆ ಒಂದೇ ತರಹದ ಜೀವಿಗಳನ್ನು ಒಂದು ಗುಂಪಾಗಿ ಮಾಡಿ ಅದನ್ನು ಪ್ರಭೇದ ಅಂತಂದ್ಬಿಟ್ಟು ನಾವು ಕರಿತೀವಿ. ಹೀಗೆ ಪ್ರಭೇದದಲ್ಲಿ ಎಷ್ಟೊಂದು ರೀತಿ, ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಬೆಕ್ಕು, ಚಿರತೆ, ಹುಲಿ ಇವೆಲ್ಲವೂ ಒಂದೇ ಪ್ರಭೇದಕ್ಕೆ ಸೇರ್ತವೆ. ಈ ರೀತಿ ಎಷ್ಟೊಂದು ಪ್ರಭೇದ ಇರ್ಬೋದು. ಈಗ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ತೋಳ, ನಾಯಿ, ನರಿ ಇವೆಲ್ಲವೂ ಒಂದೇ ಪ್ರಭೇದಕ್ಕೆ ಸೇರ್ತವೆ. ಈ ರೀತಿ ಎಷ್ಟೋ ಪ್ರಭೇದಗಳಿರುವಂಥವು ಒಂದೇ ಒಂದು ಕಡೆಯಲ್ಲಿ ಗುಂಪಾಗಿ ಬಾಳೋದನ್ನು ಜೀವಸಂದಣಿ ಅಂದರೆ ಪಾಪ್ಯುಲೇಷನ್ ಅಂತ ಕರಿತೀವಿ. ಅಂದರೆ ಕಾಮನ್ ಲಿವಿಂಗ್ ಆಬ್ಜೆಕ್ಟ್ಸ್ ಅಂತ, ಅಂದರೆ ಒಂದೇ ಪ್ರಭೇದದ ಎಷ್ಟೊಂದು ಪ್ರಭೇದದಲ್ಲಿರುವಂತಹ ಜೀವಿಗಳು ಒಂದು ಜಾಗದಲ್ಲಿ ಕೂಡಿ ಬಾಳೋದಕ್ಕೆ ಜೀವಸಂದಣಿ ಅಂತ ಕರಿತೀವಿ. ಈಗ ಮನುಷ್ಯರೆಲ್ಲರೂ ಕೂಡಿಬಿಟ್ಟು ಒಂದು ಜಾಗದಲ್ಲಿ ಬದುಕ್ತಾ ಇದ್ದೀವಿ ಅಂತಂದ್ಬಿಟ್ಟಂದರೆ ನಾವು ಅಲ್ಲಿನ ಒಂದು ಮನುಷ್ಯನ ಪಾಪ್ಯುಲೇಷನ್ ಅಂತಂದರೆ ಹ್ಯೂಮನ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಹಾಗೆಯೇ ಒಂದು ಕಾಡಲ್ಲಿ ಎಷ್ಟೊಂದು ಪ್ರಭೇದದ ಪ್ರಾಣಿಗಳೆಲ್ಲವೂ ಬದುಕ್ತಾ ಇರಬೇಕಾದಾಗ ಅಲ್ಲಿನ ಒಂದು ಕಾಡಲ್ಲಿ ಅವುಗಳ ಒಂದು ಸಂಖ್ಯೆನ ನಾವು ಏನಂತೀವಿ ಅಂದರೆ ಜೀವಸಂದಣಿ, ಅಂದರೆ ಪ್ರಾಣಿಗಳ ಅಲ್ಲಿನ ಒಂದು ಪಾಪ್ಯುಲೇಷನ್, ಅನಿಮಲ್ ಪಾಪ್ಯುಲೇಷನ್ ಅಂತ ಕರಿತೀವಿ.
ಹೀಗೆ ನಾವು ಸಂದಣಿಗಳ ಅಂದರೆ ಒಂದು ಸಲ ಜೀವಸಂದಣಿ ಅಂದರೆ ಬಯೋ ಕಮ್ಯುನಿಟಿ ಫಾರ್ಮ್ ಆದಮೇಲೆ ಅಲ್ಲಿ ನಾವು ಬದುಕೋದಕ್ಕೋಸ್ಕರ ನಾವು ಬೇರೆ ಒಂದು ಮೂಲಭೂತಕ ಆಗಿರುವಂತಹ ಅಜೈವಿಕ ಘಟಕಗಳನ್ನ ಯೂಸ್ ಮಾಡ್ತೀವಿ. ಅಂದರೆ ನೀರಿರ್ಬೋದು ಅಥವಾ ಸೌರಶಕ್ತಿ ಇರ್ಬೋದು ಅಥವಾ ಮಣ್ಣಿನಲ್ಲಿರುವಂಥ ಗುಣಗಳಿರ್ಬೋದು, ಇವೆಲ್ಲದನ್ನು ನಾವು ಉಪಯೋಗಿಸ್ಕೊತೀವಿ. ಹಾಗೆ ಉಪಯೋಗಿಸ್ಕೊಂಡು ಅಲ್ಲಿನ ಒಂದು ನಮ್ಮಲ್ಲಿ ಅವಲಂಬಿತವಾಗಿರುವಂತಹ ಒಂದು ಸಮತೋಲನ ಒಂದು ನಿರ್ಮಿತಗೊಳ್ತವೆ. ಅದನ್ನು ನಾವು ಜೀವ ಸಮುದಾಯ ಅಂತ ಕರಿತೀವಿ, ಅಂದರೆ ಲಿವಿಂಗ್ ಕಮ್ಯುನಿಟಿ ಅಂತ ಕರಿತೀವಿ. ಹೀಗೆ ಲಿವಿಂಗ್ ಕಮ್ಯುನಿಟಿ ಸೃಷ್ಟಿಯಾದ ನಂತರ ಅದು ಒಂದು ಪರಿಸರ ವ್ಯವಸ್ಥೆಗೆ ರಚನೆಗೊಳ್ಳುತ್ತೆ. ಹೀಗೆ ಹಲವಾರು ಪರಿಸರ ವ್ಯವಸ್ಥೆಗಳು ಸೇರಿ ಒಂದು ಜೀವಗೋಳ ಅಂದರೆ ಒಂದು ಬಯೋಸ್ಫಿಯರ್, ನಾವು ಮೊದಲನೇ ಭಾಗದಲ್ಲಿ ಹೇಳಿದ್ವಿ ಲಿಥೋಸ್ಫಿಯರ್, ಹೈಡ್ರೋಸ್ಫಿಯರ್ ಮತ್ತು ಅಟ್ಮಾಸ್ಫಿಯರ್ ಅಂದರೆ ಶಿಲಾವರಣ, ಜಲಾವರಣ, ವಾತಾವರಣ ಇವೆಲ್ಲವೂ ಸೇರಿ ನಮ್ಮ ಜೀವಿಗಳಿಗೆ ಬೇಕಾಗಿರುವಂತಹ ಜೀವಗೋಳ ಸೃಷ್ಟಿಸಿಕೊಳ್ಳುತ್ತೆ, ಅಂದರೆ ಬಯೋಸ್ಫಿಯರ್ ನಿರ್ಮಿತವಾಗತ್ತೆ ಅಂತಂದ್ಬಿಟ್ಟು. ಹೀಗೆ ಬಯೋಸ್ಫಿಯರ್ ಅಂದರೆ ಜೀವಗೋಳ ನಿರ್ಮಿತವಾಗತ್ತೆ. ಈ ಪರಿಸರ ವ್ಯವಸ್ಥೆಗಳು ಎಷ್ಟೊಂದಿರ್ಬೋದು ಅಂದರೆ ಒಂದು ನೀರಿನಲ್ಲಿರುವಂತಹ, ಅಂದರೆ ಈಗ ನಾವು ಸಾಗರಗಳನ್ನ ನೋಡ್ತಿದ್ದೀವಿ, ಓಷನ್ನ ನೋಡ್ತೀವಿ, ಇಲ್ಲಿರೋ ಅಂತಹ ಪರಿಸರ ವ್ಯವಸ್ಥೆಗಳೇ ಬೇರೆ ಇರುತ್ತೆ. ಹಾಗೆ ನಾವು ಈಗ ಕಾಡಲ್ಲಿ ನೋಡ್ತಿರ್ಬೋದು ಅಥವಾ ನಮ್ಮ ನಾಡಲ್ಲಿ ನೋಡ್ತಿರ್ಬೋದು, ಅಲ್ಲಿರುವಂತಹ ಪರಿಸರ ವ್ಯವಸ್ಥೆ ಬೇರೆ ಇರುತ್ತೆ. ಹೀಗೆ ಎಷ್ಟೊಂದು ಪರಿಸರ ವ್ಯವಸ್ಥೆಗಳೆಲ್ಲ ಸೇರಿ ಒಂದು ಜೀವಗೋಳ ಶುರುವಾಗುತ್ತೆ. ಸೊ ಈಗ ನಾವು ಇದನ್ನು ಒಂದು ಸಮರೈಸ್ ಮಾಡಬೇಕು ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ, ನಮ್ಮ ನೈಸರ್ಗಿಕ ವ್ಯವಸ್ಥೆಯ ಹಂತಗಳು ಹೇಗಿದೆ ಅಂತಂದರೆ, ಮೊದಲನೇದಾಗಿ ಜೀವಗಳು ಅಂದರೆ ಒಂದು ಪ್ರಾಣಿ, ಒಂದು ಚಿಕ್ಕ ಒಂದು ಪ್ರಾಣಿಯಿಂದ ಇರ್ತು ಅದೇ ರೀತಿ ಒಂದು ಯಾವುದೇ ಆದ ಒಂಥರ ಸಮಾನಾಂತರ ದೇಹ ಸ್ಥಿತಿಗಳುಳ್ಳ ಅಥವಾ ಒಂದು ಮಾನಸಿಕ ಸ್ಥಿತಿ ಉಳ್ಳಂತಹ ಎಲ್ಲ ಜೀವಿಗಳು ಒಂದೇ ಕಡೆ ಬಂದು ಅದನ್ನು ಪ್ರಭೇದ ಅಂತ ನಾವು ಕರಿತೀವಿ. ಅಂತಹ ಎಷ್ಟೋ ಪ್ರಭೇದಗಳಿರುವಂತಹ ಜೀವಿಗಳೆಲ್ಲ ಒಂದೇ ಕಡೆ ಬಾಳೋದನ್ನು ನಾವು ಜೀವಸಂದಣಿ ಅಂತ ಕರಿತೀವಿ. ಹೀಗೆ ಎಷ್ಟೋ ಜೀವಸಂದಣಿಗಳು ಅಲ್ಲಿರುವಂತಹ ಅಜೈವಿಕ ಘಟಕಗಳಾದ ಸೌರಶಕ್ತಿ ಇರ್ಬೋದು, ನೀರಿರ್ಬೋದು, ಮಣ್ಣಿನ ಗುಣಮಟ್ಟಗಳಿರ್ಬೋದು, ಇವುಗಳೊಡನೆ ಸಮತೋಲನಗಳಿಂದ ಒಳಗಾಗಿ ಒಂದು ಪರಿಸರ ವ್ಯವಸ್ಥೆಗೆ ಶುರು ಮಾಡ್ತವೆ. ಆ ಪರಿಸರ ವ್ಯವಸ್ಥೆ ರಚಿಸಲ್ಪಟ್ಟು ಅಲ್ಲಿಂದ ನಮಗೆ ಒಂದು ಬಯೋಸ್ಫಿಯರ್ ಅಂದರೆ ಜೀವಗೋಳ ಉತ್ಪತ್ತಿ ಆಗುತ್ತೆ. ಹೀಗೆ ನಾವು ಜೀವನ ಒಂದಿದ್ರ ಇಂಗ್ಲೀಷಲ್ಲಿ ಲೈಫ್, ಪ್ರಭೇದನ ಬಂದ್ಬಿಟ್ಟು ಕಮ್ಯುನಿಟಿ ಅಂತ ಕರಿತೀವಿ, ಜೀವಸಂದನೆಯನ್ನು ಬಯೋಪಾಪ್ಯುಲೇಷನ್ ಅಂತ ಕರಿತೀವಿ, ಜೀವ ಸಮುದಾಯನ ಬಯೋಟಿಕ್ ಕಮ್ಯುನಿಟಿ ಅಂತ ಅಂದ್ಬಿಟ್ಟು ಕರಿತೀವಿ, ಪರಿಸರ ವ್ಯವಸ್ಥೆನ ಬಯೋಮ್ ಅಂತ ಕರಿತೀವಿ, ಜೀವಗೋಳನ ಬಯೋಸ್ಫಿಯರ್ ಅಂತ ಕರಿತೀವಿ. ಸೊ ಒನ್ ಇಂಡಿವಿಜುವಲ್ ಲಿವಿಂಗ್ ಬೀಯಿಂಗ್ ಫಾರ್ಮ್ಸ್ ಇಂಟು ಪ್ರಭೇದ ಅಂತ ಅಂದರೆ ಸ್ಪೀಶೀಸ್, ಆ್ಯಂಡ್ ದಟ್ ಫಾರ್ಮ್ಸ್ ಇಂಟು ಜೀವಸಂದಣಿ ಅಂತ ಅಂದರೆ ಬಯೋಟಿಕ್ ಪಾಪ್ಯುಲೇಷನ್ ಟು ಜೀವ ಸಮುದಾಯ ಅಂದರೆ ಬಯೋಟಿಕ್ ಕಮ್ಯುನಿಟಿ ಅಂತ ಅಂದರೆ ಪರಿಸರ ವ್ಯವಸ್ಥೆ ಅಂದರೆ ಬಯೋಮಿಂದ ಜೀವಗೋಳ ಬಯೋಸ್ಫಿಯರ್. ಇದನ್ನು ಮನುಷ್ಯನ ಉದಾಹರಣೆ ತಗೊಂಡ್ರೆ ಒಂದೇ ರೀತಿಯಾದ ಮನುಷ್ಯ, ಈಗ ನಾವೆಲ್ಲರೂ ಏಷ್ಯನ್ಸ್ ಇರ್ಬೋದು, ಈಗ ನಮ್ಮ ಏಷ್ಯಾದಲ್ಲಿ ಇರೋರೆಲ್ಲರೂ ಒಂದು ಪ್ರಭೇದಕ್ಕೆ ಸೇರಿದ್ರೆ, ಅದೇ ನೀವು ಆಫ್ರಿಕಾದಲ್ಲಿ ಹೋದ ಅವ್ರದ್ದೇ ಒಂದು ಬೇರೆ ಪ್ರಭೇದ ಇರುತ್ತೆ. ನಾವೆಲ್ಲರೂ ಹೋಮೋಸ್ಯಾಪಿಯನ್ಸ್ ಅಂತ ಅನ್ನೋ ಒಂದೇ ಗ್ರೂಪಿಗೆ ಸೇರಿದ್ರು ನಮ್ಮಲ್ಲಿರೋ ಪ್ರಭೇದ ಬೇರೆ ಇರ್ಬೋದು, ಆದರೆ ನಾವೆಲ್ಲ ಒಂದೇ ಒಂದು ಜಾಗದಲ್ಲಿ ಬಾಳೋದ್ರಿಂದ ಅದನ್ನು ಜೀವಸಂದಣಿ ಅಂತ ಕರಿತೀವಿ. ಈಗ ಭಾರತದಲ್ಲಿ ನಾವೆಲ್ಲರೂ ಸೇರಿಬಿಟ್ಟು ಒಟ್ಟಿಗೆ ಬದುಕ್ತಾ ಇದ್ದೀವಿ. ಹೀಗೆ ಎಷ್ಟೊಂದು ಜೀವ ಸಮುದಾಯಗಳಿರ್ಬೋದು, ಒಂದು ಏಷ್ಯನ್ ಇರ್ಬೋದು ಅಥವಾ ಅಮೆರಿಕದಿರ್ಬೋದು, ಅವೆಲ್ಲದೂ ಸೇರಿಬಿಟ್ಟು ಜೀವ ಸಮುದಾಯ ಆಗುತ್ತೆ. ಅಲ್ಲಿಂದ ಪರಿಸರ ವ್ಯವಸ್ಥೆ ರೂಪಿತವಾಗುತ್ತೆ. ಅದೇ ನಮ್ಮ ಈ ಒಂದು ಭೂಮಿ ಇರ್ಬೋದು, ಅದರಿಂದ ನಮಗೆ ಜೀವಗಳು ಅಂದರೆ ಬಯೋಸ್ಫಿಯರ್ ನಮಗೆ ರಚಿತವಾಗುತ್ತೆ. ಈಗ ನಾವಿಲ್ಲಿ ನೋಡ್ದಂಗೆ ಈ ಜೀವಿಗಳಲ್ಲಿ ಎಷ್ಟೋ ಜೀವಿಗಳು ತಮಗೆ ಬೇಕಾದ ಆಹಾರನ ತಾವೇ ಸೃಷ್ಟಿಸಿಕೊಳ್ಳುತ್ತೆ. ಅದು ಒಂದು ವೈಶಿಷ್ಟ್ಯತೆ. ಅದನ್ನು ನಾವು ಏನಂತ ಕರಿತೀವಿ ಅಂದರೆ ಆಟೋಟ್ರೋಫ್ಸ್ ಅಂತ ಕರಿತೀವಿ. ಇಂತಹ ಒಂದು ವಿಶಿಷ್ಟವಾದ ಗುಣವುಳ್ಳಂಥವ್ರನ್ನ ನಾವು ಪ್ರೊಡ್ಯೂಸರ್ಸ್ ಅಂದರೆ ಉತ್ಪಾದಕರು ಅಂತಲೂ ಕರಿತೀವಿ. ಅದಕ್ಕೆ ಉದಾಹರಣೆ ಅಂತ ಅಂದರೆ ಸಸ್ಯ ಸಂಕುಲ. ಎಲ್ಲ ಗಿಡ ಮರಗಳೂ ತಮಗೆ ಬೇಕಾದ ಆಹಾರನ ತಾವೇ ಉತ್ಪತ್ತಿ ಮಾಡ್ಕೊಳ್ತವೆ. ಇನ್ನು ಬೇರೆಯವರ ಮೇಲೆ ನಮ್ಮ ಆಹಾರಕ್ಕೋಸ್ಕರ ನಾವು ಅವಲಂಬಿತವಾಗಿರೋರನ್ನ ನಮ್ಮನ್ನು ಪರಪೋಷಕಗಳು ಅಂದರೆ ಹೆಟೆರೋಟ್ರೋಪ್ಸ್ ಅಥವಾ ಭಕ್ಷಕರು ಕನ್ಸ್ಯೂಮರ್ಸ್ ಅಂತಲೂ ನಾವು ಕರಿತೀವಿ.
ಯಾವುದೇ ಸಸ್ಯಾಹಾರಿ ಪ್ರಾಣಿ ಇರ್ಬೋದು, ಮಾಂಸಾಹಾರಿ ಪ್ರಾಣಿಗಳಿರ್ಬೋದು, ಮನುಷ್ಯ ಇರ್ಬೋದು, ನಾವೆಲ್ಲರೂ ಹೆಟೆರೋಟ್ರೋಪ್ಸ್. ಯಾಕಂದರೆ ನಮಗೆ ನಮ್ಮ ಆಹಾರನ ನಾವೇ ಸೃಷ್ಟಿಸೋದಕ್ಕಾಗೋದಿಲ್ಲ. ನಾವು ಅದಕ್ಕೋಸ್ಕರ ನಾವು ಬೇರೆಯವ್ರ ಮೇಲೆ ಅವಲಂಬಿತವಾಗಿರ್ತೀವಿ. ಈಗ ನೀವು ನಮ್ಮ ಪರಿಸರ ನೋಡಿದ್ರೆ ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರವಾಗಿದ್ದು ಆ ಜೀವಿ ಮತ್ತೊಂದು ಜೀವಿಗೆ ಆಹಾರವಾಗಿರ್ತಾನೆ. ಸೊ ಹಾಗಾಗಿ ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆಹಾರ ಪೂರ್ಣಕವಾಗಿ ಮಾರ್ಪಡೋದ್ರಿಂದ ನಾವು ಈ ಒಂದು ಸರಪಳಿ ಅಥವಾ ಒಂದು ಚೈನ್ ಅನ್ನೋದು ಫಾರ್ಮ್ ಆಗುತ್ತೆ. ಅದನ್ನು ನಾವು ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತ ಕರಿತೀವಿ. ಉದಾಹರಣೆಗೆ ಬನ್ನಿ, ಮಣ್ಣಿನಿಂದ ಗುಣಮಟ್ಟ ಮತ್ತು ನೀರನ್ನು ಮತ್ತು ಸೌರಶಕ್ತಿಯನ್ನು ಪಡೆದು ಗಿಡಗಳು ತಮಗೆ ಬೇಕಾದ ಆಹಾರನ ತಾವೇ ಉತ್ಪತ್ತಿಕೊಳ್ತವೆ. ಸೊ ಅವುಗಳನ್ನು ನಾವು ಸ್ವಪೋಷಕಗಳು ಅಂತ ಕರಿತೀವಿ. ಹೀಗೆ ಈ ಗಿಡಗಳನ್ನು ಎಷ್ಟೋ ಸಸ್ಯಾಹಾರಿಗಳು ತಿಂತಾರೆ. ಮನುಷ್ಯ ಇರ್ಬೋದು, ಅಥವಾ ಮೊಲ ಇರ್ಬೋದು, ಅಥವಾ ಹಕ್ಕಿ ಇರ್ಬೋದು, ಹೀಗೆ ಮಿಡತೆ ಇರ್ಬೋದು. ಇಂತಹ ಒಂದು ಸಸ್ಯಾಹಾರಿಗಳು, ಇದನ್ನು ನಾವು ಪ್ರಾಥಮಿಕ ಭಕ್ಷಕರು ಅಂತ ಕರಿತೀವಿ. ಇವರನ್ನು ಮಾಂಸಾಹಾರಿಗಳು ತಿಂತವೆ. ಉದಾಹರಣೆಗೆ ಮೊಲನ ಒಂದು ಹಾವು ನುಂಗಬಹುದು, ಅಥವಾ ಮಿಡತೆನ ಕಪ್ಪೆ ತಿನ್ಬಹುದು. ಈ ಪ್ರಾಥಮಿಕ ಭಕ್ಷಕರನ್ನು ಇನ್ನೊಂದು ಪ್ರಾಣಿಯು ತಿಂತವೆ. ಲೈಕ್ ಎಕ್ಸಾಂಪಲ್ ಅಂತ ಅಂದರೆ, ಉದಾಹರಣೆಗೆ ಸಿಂಹ ತಿನ್ಬೋದು, ಅಥವಾ ನರಿಗಳು ತಿನ್ಬೋದು, ಅಥವಾ ಹದ್ದು ಬಂದು ಹಾವನ್ನು ತಿನ್ಬೋದು. ಇವನ್ನ ದ್ವಿತೀಯ ಭಕ್ಷಕರು ಅಂತ. ಹೀಗೆ ಒಂದಲ್ಲ ಒಂದು ಸ್ತರಗಳ ಅಂದರೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಹೋಗೋಕ್ಕೂ ಪ್ರಾಥಮಿಕ, ದ್ವಿತೀಯ, ತೃತೀಯ ಅಂತಂದ್ಬಿಟ್ಟು ಮೇಲೆ ಹೋಗ್ತವೆ. ಅವುಗಳೆಲ್ಲವೂ ಭಕ್ಷಕರಾಗಿರ್ತವೆ. ನಾರ್ಮಲ್ ಆಗಿ ಅಂದರೆ ಸಾಮಾನ್ಯವಾಗಿ ಮೊದಲನೆಯ ಹಂತದ ಮೇಲಿರುವಂತಹ ಎಲ್ಲ ಹಂತಗಳಲ್ಲೂ ನಾವು ಬರೀ ಭಕ್ಷಕರನ್ನು ಮಾತ್ರ ಕಾಣಿಸ್ತೀವಿ. ಅಂದರೆ ಕನ್ಸ್ಯೂಮರ್ಸ್ ಅಂದರೆ ಹೆಟಿರೋಟ್ರೋಪ್ಸ್ ಅಥವಾ ಪರಪೋಷಕಗಳನ್ನ ಮಾತ್ರ ನೋಡೋಕ್ಕಾಗತ್ತೆ. ಯಾಕಂದರೆ ಬರೀ ಮೊದಲನೇ ಹಂತದಲ್ಲಿರೋ ಸಸ್ಯಗಳು ಮಾತ್ರನೇ ತಮ್ಮ ಆಹಾರನ ತಾವೇ ಸೃಷ್ಟಿಸಿಕೊಳ್ಬೋದು. ಅವಕ್ಕೆ ಅದನ್ನು ನಾವು ಆಟೋಟ್ರಾಪ್ಸ್ ಅಥವಾ ಸ್ವಪೋಷಕಗಳು, ಉತ್ಪಾದಕರು, ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಸೊ ಈ ಒಂದೊಂದು ಲೆವೆಲ್ ಇದೆಯಲ್ಲ, ಅಥವಾ ಒಂದೊಂದು ಹಂತಗಳಿದೆಯವ, ಈ ಹಂತಗಳಲ್ಲಿ ಒಂದರಿಂದ ಇನ್ನೊಂದಕ್ಕೆ ಪೋಷಣೆ ಮತ್ತು ಶಕ್ತಿ ಇವೆಲ್ಲವೂ ವರ್ಗವಾಗ್ತಾ ಹೋಗ್ತಾ ಇದೆ. ಈ ಒಂದೊಂದು ಲೆವೆಲ್ ನಾವು ಏನಂತ ಕರಿತೀವಿ, ಅದನ್ನು ನಾವು ಪೋಷಣ ಸ್ತರಗಳು ಅಂದರೆ ಟ್ರಾಫಿಕ್ ಲೆವೆಲ್ಸ್. ಈ ಒಂದೊಂದು ಲೆವೆಲನ್ನು ಟ್ರಾಫಿಕ್ ಲೆವೆಲ್ಸ್ ಅಥವಾ ಪೋಷಣ ಸ್ತರಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಮೊದಲನೇ ಲೆವೆಲಲ್ಲಿ ಯಾರು ಇರ್ತಾರೆ, ಮೊದಲನೇ ಸ್ತರದಲ್ಲಿ ಸಸ್ಯಗಳು ಅಂದರೆ ಪ್ರೊಡ್ಯೂಸರ್ಸ್ ಅಂದರೆ ಸ್ವಪೋಷಕಗಳು ಇರ್ತವೆ. ಎರಡನೇ ಲೆವೆಲಲ್ಲಿ ಯಾವಾಗಲೂ ಸಸ್ಯಾಹಾರಿಗಳಿರ್ತವೆ, ಯಾಕಂದರೆ ಅವು ಸಸ್ಯಗಳನ್ನು ತಿನ್ನಬೇಕಾಗ್ತವೆ. ಮೂರನೇ ಲೆವೆಲಲ್ಲಿ ಅವುಗಳನ್ನು ತಿನ್ನೋ ಅಂತಹ ಪ್ರಾಥಮಿಕ ಭಕ್ಷಕರು ಬರ್ತಾರೆ. ಅಂದರೆ ಕನ್ಸ್ಯೂಮರ್ಸ್ ಅಥವಾ ಪರಪೋಷಕಗಳು ಬರ್ತವೆ. ಅಂದರೆ ಇಲ್ಲಿ ಬರೋದು ಮಾಂಸಾಹಾರಿ ಪ್ರಾಣಿಗಳು ಅಥವಾ ಸಸ್ಯಾಹಾರಿ ಪ್ರಾಣಿಗಳು ಕೂಡ ಬರಬಹುದು. ಹೀಗೆ ಒಂದೊಂದು ಲೆವೆಲಿಂದ ಪೋಷಣೆಗಳು ವರ್ಗವಾಗ್ತಾ ಹೋಗೋದ್ರಿಂದ ಈ ಒಂದು ಲೆವೆಲ್ಗಳನ್ನ ಅಥವಾ ಈ ಒಂದು ಹಂತಗಳನ್ನ ಪೋಷಣ ಸ್ತರಗಳಂತ ಕರಿತೀವಿ. ಈ ಪೂರ ಒಂದು ಹಂತಗಳೇನಿದೆ ಅಥವಾ ಈ ಪೂರ ಒಂದು ಸರಪಳಿನೇನಿದೆ ಅದನ್ನು ನಾವು ಫುಡ್ ಚೈನ್ ಅಥವಾ ಆಹಾರ ಸರಪಳಿ ಅಂತ ಕರಿತೀವಿ. ನಮ್ಮ ಪ್ರಕೃತಿಯಲ್ಲಿ 3 ಥರವಾದ ಆಹಾರ ಸರಪಳಿಗಳಿದೆ. ಒಂದು ಮಾಂಸಾಹಾರಿಗಳು ಹಾಗೂ ಸಸ್ಯಾಹಾರಿಗಳ ಆಹಾರ ಸರಪಳಿ ಅಂದರೆ ಗ್ರೇಸಿಂಗ್ ಆಹಾರ ಸರಪಳಿ ಅಂತ. ಎರಡನೇದು ಬಂದ್ಬಿಟ್ಟು ಡೆಟಿರೋವರಸ್ ಆಹಾರ ಸರಪಳಿ ಅಂತ. ಅಂದರೆ ಈ ಒಂದು ಜೀವಿ ಸತ್ತ ನಂತರ ಅದು ಕೊಳೆಯೋದಕ್ಕೋಸ್ಕರ ಅವುಗಳನ್ನು ತಿಂದು ಅದು ಕೊಳ್ಳುತ್ತು, ನಂತರ ಅದರ ಒಂದು ಪೋಷಕಾಂಶಗಳನ್ನು ಮತ್ತೆ ಮಣ್ಣಿಗೆ ಅದು ವರ್ಗಾಯಿಸುತ್ತೆ. ಅಂತಹ ಒಂದು ಆಹಾರ ಸರಪಳಿನ ಡೆಟಿರೋಟ್ರೋವಸ್ ಆಹಾರ ಸರಪಳಿ ಅಂತ ನಾವು ಕರಿತೀವಿ. ಮೂರನೇ ಆಹಾರ ಸರಪಳಿ ಅಂದರೆ ಪರಾವಲಂಬಿ ಆಹಾರ ಸರಪಳಿ ಅಂತಂದ್ಬಿಟ್ಟು ಇಂಗ್ಲೀಷಲ್ಲಿ ಅದನ್ನು ಪ್ಯಾರಾಸಿಟಿಕ್ ಫುಡ್ ಚೈನ್ ಅಂತ ಕರಿತೀವಿ. ಅಂದರೆ ಅದು ಒಂದರ ಮೇಲೆ ಇನ್ನೊಂದು ಡಿಪೆಂಡೆಂಟ್ ಆಗಿದ್ದು ಅದ್ರ ಮೇಲೆ ಪರಾವಲಂಬಿಕೊಂಡು ಅದರಿಂದ ತಮ್ಮ ಆಹಾರನ ಅದು ತಿಂತವೆ. ಹಾಗಾಗಿ ಅದನ್ನು ಪ್ಯಾರಾಸಿಟಿಕ್ ಆಹಾರ ಸರಪಳಿ ಅಂತ ನಾವು ಕರಿತೀವಿ. ಈಗ ಈ ಚಿತ್ರನ ನೋಡಿದ್ರೆ ಒಂದು ಗಿಡನ ಒಂದು ಮೇಕೆ ತಿನ್ಬಹುದು, ಮೊಲ ತಿನ್ಬೋದು, ಅಥವಾ ಇಲಿ ತಿನ್ಬೋದು. ಅದನ್ನು ತಿನ್ನುವಂತಹ ಅನೇಕ ಪ್ರಾಣಿಗಳಿರ್ತವೆ. ಆ ಪ್ರಾಣಿಗಳಿಂದ ಮತ್ತೊಂದು ಪ್ರಾಣಿಗಳು ತಿನ್ಬೋದು, ಅಥವಾ ನರಿ ಅಥವಾ ಕಾಡು ಬೆಕ್ಕು ಇರ್ಬೋದು, ಅದನ್ನು ತಿನ್ನೋ ಅಂತಹ ಹುಲಿ ಮತ್ತು ಹದ್ದುಗಳಿರ್ತವೆ. ಹೀಗೆ ಒಂದಲ್ಲ ಈ ಒಂದು ಆಹಾರ ಸರಪಳಿಗಳಂತಲೇ ಇಲ್ಲದೆ ಒಂದು ಆಹಾರ ಸರಪಳಿ ಇನ್ನೊಂದು ಆಹಾರ ಸರಪಳಿಗೆ ಅವಲಂಬಿತವಾಗಿದ್ದು ಕೂಡಿಕೊಂಡು ಆಹಾರ ಜಾಲ ಸೃಷ್ಟಿಯಾಗತ್ತೆ. ಇದನ್ನು ಇಂಗ್ಲೀಷಲ್ಲಿ ಫುಡ್ ವೆಬ್ ಅಂತ ಕರೀತಾರೆ. ಒಂದಕ್ಕಿಂತ ಹೆಚ್ಚು ಆಹಾರ ಸರಪಳಿ ಒಂದಕ್ಕೊಂದರ ಮೇಲೆ ಅವಲಂಬಿತಗೊಂಡು ಕೂಡಿಕೊಂಡಿರುವುದನ್ನು ಆಹಾರ ಜಾಲ ಅಥವಾ ಫುಡ್ ವೆಬ್ ಅಂತ ಕರಿತೀವಿ.
ಈಗ ನೀವು ಈ ಚಿತ್ರದಲ್ಲಿ ನೋಡಿರೋ ಹಾಗೆ ಆಹಾರ ಸರಪಳಿ ಬರೀ ಭೂಮಿ ಮೇಲಲ್ಲ, ಅಂದರೆ ಕಾಡಲ್ಲ, ಇನ್ನೂ ಇದರಲ್ಲೂ ನೀರಿನಲ್ಲೂ ಅಂದರೆ ಜಲಮಂಡಲದಲ್ಲೂ ಇರುತ್ತೆ. ಈಗ ನೀವು ನೋಡ್ತಿರೋ ಹಾಗೆ ಇಲ್ಲಿ ಎಡಗಡೆ ನೀವು ನೋಡ್ತಿರ್ಬೋದು, ಒಂದು ಗಿಡನ ಒಂದು ಮಿಡತೆ ತಿನ್ಬೋದು, ಮಿಡತೆನ ಒಂದು ಇಲಿ ತಿಂದು, ಇಲಿನ ಹಾವು ತಿಂದು, ಹಾವನ್ನು ಹದ್ದು ತಿನ್ನತ್ತೆ. ಅದನ್ನು ನೀವು ಬಲಭಾಗದಲ್ಲಿ ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ. ಹೀಗೆ ಬಲಭಾಗದಲ್ಲಿ ನೀವು ನೋಡಿದ್ರೆ ಅಲ್ಲಿ ನೀರಲ್ಲಿರುವಂತಹ ಸಸ್ಯಗಳನ್ನು, ನೀರಲ್ಲಿರುವಂತಹ ಚಿಕ್ಕ ಪುಟ್ಟ ಮೀನುಗಳು ತಿಂತವೆ. ಅದನ್ನು ಅಲ್ಲಿರುವಂತಹ ಇನ್ನೊಂಥ ದೊಡ್ಡ ಮೀನುಗಳನ್ನ ತಿಂದು, ದೊಡ್ಡ ಮೀನುಗಳನ್ನು ಅಲ್ಲಿರುವಂತಹ ತಿಮಿಂಗಿಲಗಳು ತಿಂತವೆ. ಹೀಗೆ ಆಹಾರ ಸರಪಳಿ ಬರೀ ಭೂಮಿ ಮೇಲಲ್ಲದೆ ನೀರಿನ ಒಳಗಡೆ ಕೂಡ ರಚಿಸಲ್ಪಟ್ಟಿದೆ. ನಾನು ಆಗಲೇ ಹೇಳ್ದಂಗೆ ಈ ಆಹಾರ ಸರಪಳಿಗಳಲ್ಲಿ ಈ 2 ಅಂಶನ ನಾವು ಗಮನಿಸಬೇಕಾಗಿದೆ. ಒಂದನೇದೇನು ಅಂತಂದರೆ, ಯಾವುದೇ ಆಹಾರ ಸರಪಳಿಯಲ್ಲೂ ಮೊದಲನೇ ಹಂತದಿಂದ ಇನ್ನೊಂದು ಹಂತಕ್ಕೆ, ಅಥವಾ ಒಂದು ಸ್ತರಗಳಿಂದ ಇನ್ನೊಂದು ಸ್ತರಕ್ಕೆ, ಅಥವಾ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ನಾವು ಹೋಗ್ತಾ ಇದ್ದಂಗೂ ಆ ಲೆವೆಲಲ್ಲಿರುವಂತಹ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ಈಗ ನಾವು ನೋಡ್ದಂಗೆ ಸಸ್ಯಗಳ ಸಂಖ್ಯೆ, ಸಸ್ಯಗಳನ್ನು ತಿನ್ನುವಂತಹ ಸಸ್ಯಾಹಾರಿಗಳ ಸಂಖ್ಯೆಗಿಂತ ಜಾಸ್ತಿ ಇರುತ್ತೆ. ಅದೇ ಸಸ್ಯಾಹಾರಿ ಪ್ರಾಣಿಗಳ ಸಸ್ಯ ಸಂಖ್ಯೆಗಿಂತ ತುಂಬ ಕಮ್ಮಿ ಇರುತ್ತೆ. ಅದೇ ಈ ಸಸ್ಯಾಹಾರಿಗಳ ಸಂಖ್ಯೆ ಅವುಗಳನ್ನು ತಿನ್ನೋ ಮಾಂಸಾಹಾರಿಗಳ ಸಂಖ್ಯೆಗಿಂತನೂ ಜಾಸ್ತಿ ಇದ್ದು, ಮಾಂಸಾಹಾರಿಗಳ ಸಂಖ್ಯೆ ಕಮ್ಮಿ ಇರುತ್ತೆ. ಹೀಗೆ ನಮ್ಮ ಪರಿಸರದಲ್ಲಿ ಈ ಸಮತೋಲನಗಳನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಈ ಪರಿಸರದ ಪಿರಮಿಡ್ ಅನ್ನೋದು ಸೃಷ್ಟಿಯಾಗುತ್ತೆ. ಅದೇನು ಪಿರಮಿಡ್ ಅಂತ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ಆಹಾರ ಸರಪಳಿಯಲ್ಲಿ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕಿಂತ ಅಲ್ಲಿರೋ ಒಂದು ಪ್ರಾಣಿ, ನಾವು ಮೇಲೆ ಹೋದಂತೆ, ನಾವು ಕ್ರಮೇಣ ದೊಡ್ಡ ಸ್ತರಗಳಿಗೆ ವರ್ಗವಾದಂತೆ ಅಲ್ಲಿರುವಂತಹ ಪ್ರಾಣಿಗಳ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅದಕ್ಕೇನೆ ನಾವು ಈ ಪರಿಸರದ ಪಿರಮಿಡನ್ನು ಸಂಖ್ಯೆ ಪಿರಮಿಡ್ ಅಂತಲೂ ಕರಿತೀವಿ. ವೇರ್ ಇಟ್ ಇಸ್ ಕಾಲ್ಡ್ ಅಸ್ ಪಿರಮಿಡ್, ನಂಬರ್ ಪಿರಮಿಡ್, ನೇಚರ್ ನಂಬರ್ ಪಿರಮಿಡ್ ಅಂತಲೂ ಕರಿಬೋದು. ಹೀಗೆ ಇದು ಬರೀ ಸಂಖ್ಯೆ ಪಿರಮಿಡ್ ಮಾತ್ರ ಅಲ್ಲ, ಒಂದು ಜೀವಿನ ಇನ್ನೊಂದು ಜೀವಿ ತಿಂದಾಗ ಅದರಲ್ಲಿರುವಂತಹ ಪೋಷಕಾಂಶಗಳು ಅಂದರೆ ಶಕ್ತಿ ಕೂಡ, ಎನರ್ಜಿ ಅಂತ ನಾವೇನು ಕರಿತೀವಿ, ಅದು ಕೂಡ ವರ್ಗಪಡಿಸ್ತದೆ. ಆದರೆ ಈ ವರ್ಗವಾಗುವಂಥ ಎನರ್ಜಿ ಕೂಡ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಹೋದಂತೆಯೇ ಕಮ್ಮಿ ಆಗ್ತಾ ಹೋಗುತ್ತೆ. ಉದಾಹರಣೆಗೆ ಹುಲ್ಲನ್ನು ತಿಂದಂಥ ಮಿಡತೆಗೆ ಹುಲ್ಲಲ್ಲಿರುವಕ್ಕಿಂತ ಕಮ್ಮಿ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ. ಮಿಡತೆನ ತಿನ್ನುವಂತಹ ಇಲಿಗಳಿಗೆ ಮಿಡತೆಲಿರೋಕ್ಕಿಂತ ಕಮ್ಮಿ ಎನರ್ಜಿ ಇಲಿಗಳಿಗೆ ಹೋಗುತ್ತೆ. ಇಲಿಗಳಿಗೆ ತಿನ್ನುವಂತಹ ಹದ್ದಿಗೆ ಇಲಿಗೆ ಸಿಕ್ಕಂತಹ ಪೋಷಕಾಂಶಗಳು ಅಥವಾ ಶಕ್ತಿಗಿಂತನೂ ಕಮ್ಮಿ ಶಕ್ತಿ ಅಲ್ಲಿಗೆ ವರ್ಗಾಯಿಸ್ಕೊಳ್ತಾ ಹೋಗುತ್ತೆ. ಇದನ್ನು ನಾವು ಪರಿಸರದ ಶಕ್ತಿಯ ಪಿರಮಿಡ್ ಅಂತ ಕರಿತೀವಿ. ನಮ್ಮ ಪರಿಸರದಲ್ಲಿ ತಲೆ ಕೆಳಗಾಗಿರುವಂತಹ ಪಿರಮಿಡ್ಗಳು ಕೂಡ ಇದ್ದಾವೆ. ಅವು ಏನು ಅಂತ ಅಂದರೆ, ನಾವು ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಹೋದಾಗ ಮೇಲೆ ಹೋದಂತೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ತಲೆ ಕೆಳಗಾಗಿರುವಂತಹ ಪಿರಮಿಡ್ ಅಂತ ಕರಿತೀವಿ. ನಾನು ಆಗಲೇ ಹೇಳಿದೆ, ಆಹಾರ ಸರಪಳಿಯಲ್ಲಿ 3ನೇ ವಿಧವಾದ ಆಹಾರ ಸರಪಳಿ ಯಾವುದು ಅಪ್ಪ ಅಂತಂದರೆ ಪ್ಯಾರಾಸಿಟಿಕ್ ಫುಡ್ ಚೈನ್ ಅಥವಾ ಪರಾವಲಂಬಿ ಆಹಾರ ಸರಪಳಿ ಅಂತ. ಈ ಪರಾವಲಂಬಿ ಆಹಾರ ಸರಪಳಿಯಲ್ಲಿ ಸಸ್ಯಗಳಿಗಿಂತ ಜಾಸ್ತಿ ಅದನ್ನು ತಿನ್ನುವಂಥ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಇದ್ದು, ಆ ಸಸ್ಯಾಹಾರಿಗಳನ್ನು ತಿನ್ನುವಂತಹ ಪ್ಯಾರಸೈಟ್ ಅಥವಾ ಪರಾವಲಂಬಿ ಕೀಟಗಳು ಅಂತ ಏನು ಹೇಳ್ತೀವಿ, ಅದರ ಸಂಖ್ಯೆ ಅದಕ್ಕಿಂತ ಜಾಸ್ತಿ ಇದ್ದು, ಹೀಗಾಗಿ ನಮಗೆ ತಲೆಕೆಳಗಾದಂತಹ ಒಂದು ಪಿರಮಿಡ್ ಸೃಷ್ಟಿಯಾಗ್ತವೆ. ಅಂದರೆ ನಮ್ಮ ಆಹಾರ ಸರಪಳಿಯಲ್ಲಿ ಮೇಲೆ ಹೋದಂತೆ ಅದರಲ್ಲಿರುವಂತಹ ಸಂಖ್ಯೆ ಅಂದರೆ ಜೀವಿಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆ. ಆದರೆ ಈ ಆಹಾರ ಸರಪಳಿಯಲ್ಲಿ ನಾವು ನೋಡಿದಂತೆ ಈ ಸಂಖ್ಯೆಗಳು ಹೇಗೆ ಕಡಿಮೆ ಆಗೋದು ಅಥವಾ ಜಾಸ್ತಿ ಆಗೋದು, ಇವೆಲ್ಲ ಏನಕ್ಕಿದೆ ಅಂತ ಅಂದರೆ ಪರಿಸರದ ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಬರೋದಕ್ಕೆ. ಈಗ ನಾವು ಉದಾಹರಣೆಗೆ ನೋಡ್ತಾ ಇರ್ಬೋದು, ಯಾವುದೇ ಒಂದನ್ನು ಜಾಸ್ತಿ ಆಗ್ಬೋದು. ಈಗ ಮೇಕೆಗಳನ್ನ ತಿನ್ನೋ ಅಂತಹ ಭಕ್ಷಕರು ಅಂದರೆ ಮಾಂಸಾಹಾರಿಗಳು ಕಮ್ಮಿ ಆದರೆ ಮೇಕೆಗಳ ಒಂದು ಪಾಪ್ಯುಲೇಷನ್ ಅಂತ ಏನಿರ್ಬೋದು ಅಥವಾ ಜೀವಸಂದಣಿ ಏನಿರ್ಬೋದು ಅದು ಜಾಸ್ತಿ ಆಗಿ ಅವುಗಳು ತಿನ್ನೋದು ಜಾಸ್ತಿ ಆಗಿ ಎಲ್ಲ ಕಡೆ ಹುಲ್ಲುಗಳ ಪ್ರಮಾಣ ಕಡಿಮೆ ಆಗುತ್ತೆ. ಹುಲ್ಲುಗಳ ಪ್ರಮಾಣ ಕಡಿಮೆ ಆದಾಗ ನಮಗೆ ಮಣ್ಣುಗಳನ್ನು ಕಳ್ಕೊತೀವಿ, ಮತ್ತೆ ಮಳೆ ಬರೋದು ನಿಂತೋಗುತ್ತೆ. ಹೀಗೆ ಎಷ್ಟೋ ಒಂದು ಪರಿಸರ ವಿಕೋಪಗಳಿಗೆ ದಾರಿಯಾಗ್ಬೋದು. ಇದು ಒಂದು ಉದಾಹರಣೆ ಮಾತ್ರನೇ. ಹೀಗಾಗಿ ನಾವು ನೋಡಿದಂಗೆ ಆಹಾರ ಸರಪಳಿಯಲ್ಲಿ ಈ ಒಂದು ಸಂಖ್ಯೆ ಮತ್ತು ಶಕ್ತಿಯ ಸಮತೋಲನವನ್ನು ಕಾಪಾಡ್ಕೊಂಡು ಬರೋದು ಬಹಳ ಪ್ರಮುಖವಾಗಿದೆ. ಆದರೆ ಮನುಷ್ಯನ ಒಂದು
ಸ್ವಾರ್ಥ ಮತ್ತು ಅವನ ಒಂದು ಕ್ರಿಯೆಗಳಿಂದ ಈ ವಿಷಪೂರ್ವಕವಾಗಿರುವಂತಹ ಎಷ್ಟೋ ವಸ್ತುಗಳು ಈ ಆಹಾರ ಸರಪಳಿಯಲ್ಲಿ ಕೂಡಿಕೊಂಡು ಅದು ಆಹಾರ ಸರಪಳಿಯಲ್ಲಿ ಒಂದು ವರ್ಗದಿಂದ ಇನ್ನೊಂದು ವರ್ಗಕ್ಕೆ ಹರಿದು ಹೋಗ್ತಾ ಇದೆ. ಇದರಿಂದ ಪರಿಸರದಲ್ಲಿ ಸಮತೋಲನಗಳು ಕಳೆದುಕೊಂಡು ಪರಿಸರ ವಿಕೋಪಕ್ಕೆ ದಾರಿ ಆಗ್ತಾ ಇದ್ದಾವೆ. ಅದಕ್ಕೊಂದು ಉದಾಹರಣೆ ಅಂತಂದರೆ, ನಾವು ನೀರಲ್ಲಿ ಕಳಿಸುವಂತಹ DDT ಇರಬಹುದು, ಅಥವಾ ನೀರಿಗೆ ನಾವು ಹೊರಹೊಮ್ಮುವಂಥ ವಿಷಪೂರ್ವಕವಾಗಿರುವಂತಹ ವಸ್ತುಗಳಿರ್ಬೋದು, ಅವುಗಳು ನೀರನ್ನು ಮಲಿನ ಮಾಡ್ತವೆ. ನೀರಲ್ಲಿರುವಂತಹ ಎಷ್ಟೋ ಚಿಕ್ಕ ಪುಟ್ಟ ಗಿಡಗಳು ಅವುಗಳು ನೀರನ್ನು ಹೀರಿಕೊಂಡು ಅದರ ಜೊತೆಗೆ ಆ ವಿಷಪೂರ್ವಕವಾಗಿರುವಂತಹ ವಸ್ತುಗಳನ್ನು ಕೂಡ ಹೀರಿಕೊಳ್ತವೆ. ಹಾಗಾಗಿ ಆ ಗಿಡಗಳನ್ನು ತಿಂದು ಬದುಕುವಂತಹ ಚಿಕ್ಕ ಪುಟ್ಟ ಕೀಟಕಗಳಲ್ಲೂ ಆ ವಿಷಪೂರ್ವಕವಾಗಿರುವಂತಹ ವಸ್ತುಗಳು ಹರಿದು ಆ ಕೀಟಗಳನ್ನು ತಿನ್ನುವಂತಹ ಚಿಕ್ಕ ಪುಟ್ಟ ಮೀನುಗಳು, ಅವನ್ನು ತಿನ್ನುವಂತಹ ದೊಡ್ಡ ಮೀನುಗಳು, ಆ ದೊಡ್ಡ ಮೀನನ್ನು ತಿನ್ನುವಂತಹ ಹದ್ದುಗಳವರೆಗೂ ಆ ವಿಷಪೂರ್ವಕವಾಗಿರುವಂತಹ ವಸ್ತುಗಳು ವರ್ಗಾಯಿಸ್ಕೊಳ್ತಾ ಹೋಗ್ತವೆ, ಹರಿದು ಹೋಗ್ತವೆ. ಆದರೆ ಈ ಹರಿಯುವ ಪ್ರಮಾಣ ಇನ್ವರ್ಟೆಡ್ ಅಂದರೆ ತಲೆ ಕೆಳಗಾಗಿರುವ ಪಿರಮಿಡ್ ಆಗಿದ್ದು ಹೆಚ್ಚುತ್ತಾ ಹೋಗುತ್ತದೆ. ಈ ಕೆಳಗಡೆ ಇರುವಂತಹ ಸಸ್ಯಗಳಿಗಿಂತ ಜಾಸ್ತಿ ಆದ ವಿಷಪೂರ್ವಕವಾಗಿರುವಂಥ ಪ್ರಮಾಣ ಗಿಡಗಳಿಂದ ಚಿಕ್ಕ ಮೀನಿಗೆ ಹರಿದು ಚಿಕ್ಕ ಮೀನಿಗಿಂತ ಜಾಸ್ತಿ ಆದ ಪ್ರಮಾಣ ದೊಡ್ಡ ಮೀನಲ್ಲಿ ಅವು ಅಂಶಗೊಳ್ತಾ ಹೋಗ್ತವೆ. ಇದರಿಂದಾಗಿ ಪರಿಸರ ಸಮತೋಲನಗೊಂಡು ಪ್ರಾಣಿಗಳು ಸಾಯುವಂತಹ ಪರಿಸ್ಥಿತಿ ಬಂದು ಆಹಾರ ಸರಪಳಿಯಲ್ಲಿ ಕ್ರಮಾಂಕ ಅಂದರೆ ಸಂಖ್ಯೆಯ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತದೆ. ಅದರಿಂದ ಸಮತೋಲನ ಹಾಳಾಗುತ್ತೆ. ಹೀಗಾಗಿ ನಾವು ಆ ಸಮತೋಲನಗಳನ್ನು ಹಾಳು ಮಾಡ್ದೇನೆ ಪರಿಸರ ವಿಕೋಪ ಆಗಿರುವಂತಹ ಆಹಾರ ವಿಕೋಪ ಇರ್ಬೋದು, ಅಥವಾ ಸುನಾಮಿ ಬರುವಂಥದ್ದಾಗಿರ್ಬೋದು, ಅಥವಾ ಮಳೆ ನಿಂತು ಹೋಗೋದಾಗಿರ್ಬೋದು, ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಏನು ಹೇಳ್ತೀವಿ, ವಾತಾವರಣ ಉಷ್ಣತೆ ಜಾಸ್ತಿ ಆಗೋದಿರ್ಬೋದು, ಅಥವಾ ಯಾವುದೇ ರೀತಿಯಾದ ಒಂದು ವಾತಾವರಣದಲ್ಲಿ ಏರುಪೇರಾಗಿರ್ಬೋದು, ಇವೆಲ್ಲದಕ್ಕೂ ಕಾರಣವಾಗ್ತವೆ. ಹೀಗಾಗಿ ನಾವು ಮಾಲಿನ್ಯನ ಮಾಡ್ದೇನೆ ಈ ಆಹಾರ ಸರಪಳಿಯಲ್ಲಿ ಇರುವಂತಹ ಸಮತೋಲನವನ್ನು ಕಾಯ್ದುಕೊಂಡು ಹಾಗೇನೆ ಮುಂದುವರಿಸ್ಕೊಂಡು ನಮ್ಮ ಪರಿಸರನ ಸಂರಕ್ಷಿಸೋದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ನಿಮ್ಗೆಲ್ಲರಿಗೂ ಈ ಪರಿಸರದ ಬಗ್ಗೆ, ಈ ಆಹಾರ ಸರಪಳಿ ಬಗ್ಗೆ ಅರ್ಥವಾಯಿತು ಅಂತ ಅನ್ಕೊತೀನಿ. ಇನ್ನೊಂದು ಮುಖ್ಯವಾದ ಭಾಗದೊಡನೆ ಮತ್ತೊಂದು ಟಾಪಿಕ್ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ನಮಸ್ಕಾರ.